ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ ಸ್ನೇಹಿತರೆ, ಸಮಯ ರಾತ್ರಿ 11:30. ನಾನು ಈ ವಿಡಿಯೋ ಮಾಡಲೇಬೇಕನ್ನೋ ಉದ್ದೇಶಕ್ಕೆ ಮನೆಯಲ್ಲಿ ಇದ್ದವನು ಹೊರಗಡೆ ಬಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಬೆಳಗಿನ ಜಾವ 6:30ಕ್ಕೆ ತಾಯಿಗೆ ಎದೆನೋವು ಬರುತ್ತೆ. ಆ ತಾಯಿನ ತಗೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಸಮಯ 7:30ರಲ್ಲಿ ಅವ್ರ ತಾಯಿ ತೀರ್ಕೋತಾರೆ. ಅದಕ್ಕೆ ಮೂಲ ಕಾರಣವಾದವರು ಅವರ ದೊಡ್ಡ ಮಗಳು. ಆ ಮಗಳು ಕಾಣೆಯಾಗಿದ್ದು 4 ದಿವಸ ಆಗಿತ್ತು. ಕಾಣೆಯಾಗಿತ್ತು ಅಂತಂದ್ರೆ ಬೇರೆ ಒಂದು ಹುಡುಗನ ಜೊತೆ ಮನೆ ಬಿಟ್ಟು ಓಡೋಗಿರೋದು. ಓಡೋಗಿ ಇವತ್ತಿಗೆ 4 ದಿವಸ ಆದರೂ ಮನೆಗೆ ಬರಲಿಲ್ಲ. ಫೋನ್ ಮಾಡಿದ್ರೆ ಬಹಳ ರ್ಯಾಶ್ ಆಗಿ ಕೆಟ್ಟದಾಗಿ ಮಾತಾಡ್ತಾ ಇಲ್ಲಂತೆ ತಾಯಿಗೆ. ನಾನು ಬರೋದಿಲ್ಲ, ನಾನು ಇರೋದೇ ಹೀಗೆ, ನಾನು ಬರೋಲ್ಲ, ಒಂದು ಒಳ್ಳೆ ಹುಡುಗನ ಜೊತೆ ಇದ್ದೀನಿ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಂತೆ. ಆ ತಂಗಿ ಇತ್ಕೊಂಡು, ಅಕ್ಕ ಒಂದ್ಸರಿ ಬಾ, ನಮ್ಮ ಅಮ್ಮನ ಹುಷಾರಿಲ್ಲ, ನಿಂಗೆ ಗೊತ್ತಲ್ಲ, ನಮ್ಮ ತಂದೆ ನಮ್ಮನ್ನ ನಾವು ಹುಟ್ಟಿದ ತಕ್ಷಣ ಮುಂಚೆನೆ ನಮ್ಮ ಅಮ್ಮನ ಬಿಟ್ಟು ಹೊಂಟೋದ್ರು. ಅವತ್ತಿಂದ ಇವತ್ತುವರೆಗೆ ನನ್ನ ತಾಯಿ ಎಷ್ಟು ಕಷ್ಟಪಟ್ಟು ಸಾಕಿರೋದು ನಿಮಗೆಲ್ಲ ಗೊತ್ತು. ನಮ್ಮ ಮನೆ ಪರಿಸ್ಥಿತಿ ಏನಂತ ಗೊತ್ತು. ದಯವಿಟ್ಟು ಬಂದ್ಬಿಡಕ್ಕ, ಅಕ್ಕ ಪಕ್ಕ ಎಲ್ಲರೂ ಕೇಳ್ತವ್ರೆ ಎಲ್ಲೋದ್ಲು ಅಂತ. ಯಾರೋ 4 ಜನ 4 ಮಾತಾಡಿ ನಮ್ಮ ಅಮ್ಮನಿಗೆ ಚುಚ್ಚುತ್ತಾನೆ ಅವರೇ. ಅಮ್ಮನಿಗೆ ಎದೆನೋವು ಬಂದು ಇವತ್ತು ಅಡ್ಮಿಟ್ ಮಾಡಿದ್ದೀವಿ ಅಂತ ಸುಮಾರು ಸರಿ ಕೂಗಿದ್ರು ಕೂಡ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡ್ಲು. ನೋಡಿ ಸ್ನೇಹಿತರೆ, ಅವಳು ಸ್ವಿಚ್ ಆಫ್ ಮಾಡ್ಕೊಂಡ್ಲು. ಎದೆನೋವಿಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದು ಅಂತ ತಾಯಿ 7:30ಗೆ ತೀರ್ಕೋತಾರೆ. ಇಡೀ ಆ ಏರಿಯಾದಲ್ಲಿ ತುಂಬಾ ಆ ಹುಡುಗಿಗೆ ಕೆಟ್ಟದಾಗಿ ಬೈತವ್ರೆ. ಹೆಣ್ಣಾಗ್ಲಿ ಗಂಡಾಗ್ಲಿ, ದಯವಿಟ್ಟು ನೀವು ಓಡೋಗುವ ಅಂತ ನಿರ್ಧಾರ ಮಾಡೋ ಮುಂಚೆ ಒಂದು 10 ಬಾರಿ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಿ. ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ, ನನ್ನ ಕಣ್ಣಲ್ಲೂ ನೀರು ಬರ್ತಾ ಇದೆ. ಆ ತಾಯಿ ಅನಾರೋಗ್ಯದಲ್ಲಿ ಎದೆನೋ ಬಂದು ಸಾಯ್ಬೇಕಾರೆ ತನ್ನ ಗಂಡ ನೆನಪು ಮಾಡ್ಕೊಂಡಿರಲ್ಲ. ಆದರೆ ನನ್ನ ಜೀವನದಲ್ಲಿ ನಾನು ಇಷ್ಟು ವರ್ಷ ಸಾಕಿದ ಮಗಳು ಕೈ ಬಿಟ್ಟು ಹೋದ್ಲಲ್ಲ, ನನ್ನ ಮಾನ ಕಳೆದ್ಲಲ್ಲ ಅಂತ. ರೀ, ಈ ಕಾಲದಲ್ಲಿ ಯಾರಿಗ್ರಿ ಗೊತ್ತಿರುತ್ತೆ ಈ ಥರ ಮಕ್ಕಳು ಮೋಸ ಮಾಡ್ತಾರೆ ಅಂತ. ಎಷ್ಟು ಪ್ರೀತಿಯಿಂದ ಸಾಕ್ತಾರ್ರಿ ನಿಮ್ಮನ್ನೆಲ್ಲ. ಈ ವಿಡಿಯೋ ನೋಡುವಂಥ ತಂದೆ ತಾಯಿಗಳು ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ ಇಷ್ಟು ಪ್ರೀತಿ ಇಡಬೇಡಿ. ಅವರಿಲ್ಲಾಂದ್ರೆ ಪ್ರಾಣ ಕಳ್ಕೊತೀರಾ, ಆ ಲೆವೆಲ್ಗೆ ಹೋಗ್ಬಿಡಿ. ದಯವಿಟ್ಟು ತಂದೆ ತಾಯಿಗಳಿಗೆ ಹೇಳೋ ನಾನು. ಇವತ್ತು ಅವಳು ಚೆನ್ನಾಗಿದ್ದಾಳೆ ಆ ಹುಡುಗನ ಜೊತೆಲಿ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇವತ್ತು 4ನೇ ದಿನ. ಮದುವೆ ಆಗಿರ್ಬೋದೇನೋ, ಏನಾಗಿದೆಯೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಒಂದು ಹೇಳ್ತೀನಿ, ದಯವಿಟ್ಟು ಮಕ್ಕಳೇ, ತಂದೆ ತಾಯಿಗಳನ್ನ ಯಾವ ರೀತಿ ಎಲ್ಲ ನೋಯಿಸ್ತಿರ್ರಿ, ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಮಾಡುವಂಥ ವಿಡಿಯೋಗಳಲ್ಲಿ ಬೇಕು ಅಂತ ವಿಡಿಯೋಗಳನ್ನು ಮಾಡಲ್ಲ. ನಡೆದಿರುವಂಥ ಘಟನೆಗಳನ್ನು ಯಾರಾದರೂ ನನಗೆ ಫೋನ್ ಮಾಡಿ ಹೇಳಿದಾಗ ಭಾಳ ಬೇಜಾರಾಗುತ್ತೆ. ನಿಜವಾಗ್ಲೂ ಮಕ್ಕಳೇ, ನೀವೆಲ್ಲ ಮನುಷ್ಯರ, ನೀವು ಪ್ರಾಣ ತೆಗಿತಾ ಇದ್ದೀರಾ. ತಂದೆ ತಾಯಿಗಳಿಗೆ ಎಷ್ಟು ಅವರ ಪ್ರಾಣಗಳನ್ನ ಯಾವ ಥರ ತೆಗಿತಾ ಇದ್ದೀರಾ ಅಂದರೆ ನರಳಿ ಸಾಯ್ಬೇಕು ಅವರು. ಅವ್ರಿಗೆ ನಿಮ್ಗೆ ಜನ್ಮ ಕೊಟ್ಟಿರೋದೇ ತಪ್ಪಾಗೋಗಿದೆ. ಯಾರಿಗೆ ಮಕ್ಕಳಿಲ್ಲ ಅವ್ರು ಪುಣ್ಯ ಮಾಡಿದವರು ಅನ್ಸುತ್ತೆ ಇದು ಈ ವಿಡಿಯೋಗಳನ್ನ ನಾನು ನೋಡಿದ್ರೆ. ಮಕ್ಕಳೇ, ನೀನು ಹೋಗಿ 4 ದಿವಸ ಆಯ್ತಲ್ಲಮ್ಮ, ನಿನ್ನನ್ನು ಇಷ್ಟು ವರ್ಷ ಸಾಕಿದ್ರಲ್ಲ ಆ ತಾಯಿ ಬಗ್ಗೆ ನೀನು ಒಂದು ಚೂರಾದರೂ ಕರುಣೆ ಬೇಡವಾ? ತೀರೇ ಹೋದ್ಲಲ್ಲಮ್ಮ ನಿಮ್ಮವ್ವ. ಆ ತಾಯಿ ಮತ್ತೆ ಬರ್ತಾಳೇನೆ. ನಿನ್ನ ಹೆಸರು, ನಿನ್ನ ಊರು ಎಲ್ಲವನ್ನ ನಾನು ಹೇಳಬಲ್ಲೆ. ಹೇಳಿದ್ರೆ ಎಲ್ಲಿ ನಿನ್ನ ಲೈಫ್ ಹಾಳಾಗೋಗುತ್ತಲ್ಲ, ಮತ್ತೆ ನೀನು ಈ ವಿಡಿಯೋ ಮುಖಾಂತರ ಪ್ರಚಾರಕ್ಕೆ ಬಂದ್ಬಿಡ್ತೀಯಲ್ಲ ಅಂತ. ಎತ್ತ ತಾಯಿನ ಸಾಯಿಸ್ಬಿಟ್ಟಲ್ಲಮ್ಮ. ಬಹಳ ಬೇಜಾರಾಗುತ್ತಮ್ಮ. ಅಮ್ಮ ತಾಯಿ, ಇವತ್ತಿಲ್ಲ ನಾಳೆ ಈ ವಿಡಿಯೋ ನೀನು ನೋಡ್ಬೋದು. ಅವತ್ತು ನಿನ್ನ ತಾಯಿ ಇರೋಲ್ಲ, ಇಲ್ಲ ಈಗ ಆಲ್ರೆಡಿ. ನನಗೆ ಈ ವಿಡಿಯೋ ನೀವು ಮಾಡಲೇಬೇಕು ಅಂತ ಹೇಳಿ ಫೋನ್ ಮಾಡಿ ಹೇಳೋದಾಗ್ಲೇ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡೆ. ಯಾಕಂದರೆ ಅವ್ರಿಗೆ ಗೊತ್ತು, ಯಾರನ್ನ ತಂದೆನ ತಾಯಿನ ಕಳ್ಕೊಂಡವ್ರಿಗೆ ಗೊತ್ತು ಅದ್ರ ಬೆಲೆ ಏನು ಅಂತ. ಯಾಕೆ ನಾನು ಎಲ್ಲ ವಿಡಿಯೋದಲ್ಲಿ ತಂದೆ ತಾಯಿಗಳಿಗೆ ಗೌರವ ಕೊಡಿ, ಅದು ಒಳ್ಳೆ ತಂದೆ ತಾಯಿಗಳಿಗೆ, ಕೆಟ್ಟ ತಂದೆ ತಾಯಿಗಳಿಗೆಲ್ಲ ಯಾಕೆ ಬೆಲೆ ಕೊಡಿ ಅನ್ನೋ ಉದ್ದೇಶ ಇಷ್ಟೇನೆ. ಪಾಪ ಅವರು, ಅಪ್ಪ ಅಮ್ಮ ಅವರು ಪಾಪ ಹಾಕೊಂಡ್ರಿ. ಎಲ್ಲ ನೀವೇನೇ ತಪ್ಪು ಮಾಡಿದ್ರು ಸಹಿಸ್ಕೋತಾರಲ್ರಿ. ಬೇರೆಯವ್ರಿಗೂ ಹೇಳ್ಕೊಳಕ್ಕಾಗ್ತದೆ. ಇವತ್ತು ನಿಮ್ಮ ತಾಯಿ ಸಾಯೋದಕ್ಕೆ ಕಾರಣ ಯಾರು ಗೊತ್ತಾ? ನಿಮ್ಮ ಸಂಬಂಧಿಕರು ಫೋನ್ ಮಾಡಿ ಕಾಯ್ಕೊಂಡಿದ್ರೇನೋ ನೀನು ಓಡೋಗೋದನ್ನು. ನಿನ್ನ ಮನೆ ಬೀದಿಗೆ ಬರಲಿ ಅಂತ ಕಾಯ್ತಾ ಇದ್ರೇನೋ ನಿಮ್ಮ ಸಂಬಂಧಿಕರು. ಫೋನ್ ಮಾಡಿ ನಿಮ್ಮ ತಂಗಿ ಹೇಳ್ತಾಳೆ, ಫೋನ್ ಮಾಡಿ ಸರ್, ನಮ್ಮ ಅಮ್ಮನಿಗೆ ಭಾಳ ಹಿಂಸೆ ಕೊಟ್ಬಿಟ್ರು ಅಂತ. ಭಾಳ ಹಿಂಸೆ ಕೊಟ್ಬಿಟ್ರು. ಎಲ್ಲರೂ ಓಡೋದ್ಲಂತಲ್ಲ, ಬರಲ್ವಂತಲ್ಲ, ಯಾರು ಹುಡುಗ ಅವನು, ಯಾವ್ಯಾವ ನಿನಗೆ ಗೊತ್ತಾಗ್ಲಿಲ್ವಾ, ಅವ್ನು ಫೋನ್ ನೋಡ್ಲಿಲ್ವಾ, ಅವಳು ಫೋನ್ ನೋಡ್ಲಿಲ್ವಾ, ಅವ್ನು ಮೆಸೇಜ್ ಚೆಕ್ ಮಾಡ್ಲಿಲ್ವಾ, ಯಾವ ಹುಡುಗ ಅಂತೆ, ಏನಂತೆ, ವಾಪಸ್ ಬರ್ತಾಳ ಅಂತ, ಬರಲ್ವಂತ, ಏನಂತೆ, ಮುಂಚೆನೆ ಸಂಬಂಧ ಇತ್ತಂತ, ಮತ್ತೆ ಯಾರು ಹೇಳಿದ್ರಂತೆ ಅವಳು ಪ್ರೆಗ್ನೆಂಟ್ ಆಗಿದ್ಲಂತೆ, ಅದಕ್ಕೆ ಮನೆ ಬಿಟ್ಟು ಓಡೋದ್ಲಂತೆ. ಇಷ್ಟು ಮಾತನ್ನ ಯಾವ್ದಾರು ತಾಯಿ ಕೇಳಿಸ್ಕೊತಾಳೇನ್ರಿ?
ಕೇಳಿಸ್ಕೊಳಕ್ಕಾಗತ್ತೇನ್ರಿ ಈ ಥರ ಮಾತುಗಳನ್ನ? ಅದಕ್ಕೆ ಕಣ್ರಿ ಅಮ್ಮಗೆ ಎದೆ ನೋವು ಬಂತಿರೋಗಿರೋದು. ಯಾವ ತಂದೆ ತಾಯಿಗಳಿಗೂ ಇಂಥ ಮಕ್ಕಳು ಬರಬಾರ್ದು ರೀ, ಹುಟ್ಟಬಾರದು. ದಯವಿಟ್ಟು ಸ್ನೇಹಿತರೆ, ವಿದ್ಯಾರ್ಥಿಗಳೇ, ನೀವು ಏನೇ ಮಾಡಬೇಕಾದ್ರೂ ಒಂದು 100 ಸರಿ ಯೋಚನೆ ಮಾಡಿ. ನೀವು ನಿರ್ಧಾರದಿಂದ ಯಾರಾದರೂ ಪ್ರಾಣ ಹೋಗ್ಬೋದಾ? ನನ್ನ ನಿರ್ಧಾರ ಸರಿ ಇಲ್ಲ ಅಂದರೆ ಇದರಿಂದ ಬೇರೆಯವ್ರಿಗೆ ಎಫೆಕ್ಟ್ ಆಗುತ್ತಾ? ನನ್ನ ನಿರ್ಧಾರ ಸರಿ ಇಲ್ಲ ಅಂದರೆ ನನ್ನ ಜೀವನ ಹಾಳಾಗುತ್ತಾ? ನನ್ನ ನಿರ್ಧಾರ ಸರಿ ಇಲ್ಲ ಅಂದರೆ ಯಾರಿಗಾದರೂ ತೊಂದರೆ ಆಗುತ್ತಾ ಅಂತ 10 ಬಾರಿ ಯೋಚನೆ ಮಾಡಿ. ಏನು ಯೋಚನೆ ಮಾಡಲ್ಲ. ನನ್ನ ಮಗಂದು ಏನು, ಸುಮ್ಮನೆ ಹೋಗು, ಲವ್ ಮಾಡು, ಓಡೋಗು, ಅಪ್ಪ ಅಮ್ಮನ ಮಾನ ಕಳಿ, ಡ್ರಗ್ಸ್ ತಗೋ, ಗಾಂಜಾ ತಗೋ, ಎಣ್ಣೆ ಹೊಡಿ, ಬೀದಿಲಿ ಅಪ್ಪ ಅಮ್ಮನ ಮಾನ ಕಳಿ. ಅವ್ರಿಗೆ ಏನಕ್ಕೆ ಗೊತ್ತಿಲ್ಲ. ನಿಮ್ಗೆ ಜನ್ಮ ಕೊಟ್ಬಿಟ್ಟು ಅವ್ರ ಮಾನ ಮರ್ಯಾದೆ ಎಲ್ಲ ಬೀದಿಲಿ ಹೋಯ್ತಾ ಇದೆ. ಸಾಯಿಸ್ತಾ ಇದ್ದೀರಾ. ಎಷ್ಟೊಂದು ಜನ ತಂದೆ ತಾಯಿಗಳು ಈ ವಿಡಿಯೋ ನೋಡೋರು ಅವ್ರ ಮನೇಲಿ ಕಣ್ಣಲ್ಲಿ ನೀರು ಬಿಟ್ಕೊಂಡು ವಿಡಿಯೋ ಕೇಳ್ತಾರೆ ಕಮೆಂಟ್ ಮೂಲಕ. ಹೌದ್ರಿ, ನಮ್ಮ ಮಕ್ಕಳು ಹಿಂಗೆ ಸರ್, ಹೇಳ್ಕೊಳಕ್ಕಾಗಲ್ಲ ಅಂತ. ಎಷ್ಟು ಜನ ವಿಡಿಯೋ ನೋಡೋರು ಕಮೆಂಟ್ ಮೂಲಕ ಹೌದ್ರಿ ಅಷ್ಟೇ ಹೇಳ್ತಾರೆ. ಅವ್ರ ಮನೇಲಿ ಸಾವಿರಾರು ತೊಂದರೆಗಳಿದೆ. ಅಪ್ಪನಿಗೆ ಮಗಳು ಹೊಡೆಯೋದು, ಮಗಳಿಗೆ ಅಪ್ಪನಿಗೆ ಹೊಡೆಯೋದು, ಸ್ಲಿಪ್ಪರ್ಲಿ ಹೊಡೆಯೋದು, ಎದೆ ಮೇಲೆ ಹೊಡೆಯೋದು, ಕಪ್ಪಲ್ಲಿ ಹೊಡೆಯೋದು, ಬಟ್ಟೆ ಹರಿದಾಕೋದು, ತಾಯಿ ಬಟ್ಟೆ ಹರಿದಾಕೋದು, ತಂದೆ ಬಟ್ಟೆಗಳನ್ನ ಹಾಕೊಂಡು ಹೊಡೆಯೋದು, ಆಸ್ತಿಗೆ ಹೊಡೆಯೋದು, ಜಮೀನ್ಗಂತ ಹೊಡೆಯೋದು. ಅಪ್ಪ ಅಮ್ಮ ಆ ಪದದ ಬೆಲೆನೇ ಗೊತ್ತಿಲ್ಲ ನಿಮಗೆ. ಅದಕ್ಕೆ ಅವ್ರಿಗೆ ಇಷ್ಟ ಬಂದಂಗೆ ನೋಯಿಸ್ತೀರಾ, ಇಷ್ಟ ಬಂದಂಗೆ ಮಾಡ್ತೀರಿ ರೀ. ನಿಮಗಂತೂ ಆ ನರಕ ಅನ್ನೋದು ಏನಾದ್ರು ಇದ್ದರೆ ಖಂಡಿತ ನಿಮಗಂತೂ ಅದು ಪಕ್ಕ ಫಿಕ್ಸು. ನೀವು ಎಷ್ಟೇ ಕೋಟಿ ಲಕ್ಷ ಹಣನ ತೊಗೊಂಡೋಗಿ ನೀನು ದೇವ್ರ ಉಂಡಿಕೆಗೆ ಹಾಕಿದ್ರು ನಿನ್ನ ಪಾಪ ಕರ್ಮಗಳು ಮುಗಿಯಲ್ಲ. ಈ ವಿಡಿಯೋ ಮುಖಾಂತರ ಇಷ್ಟು ಹೇಳೋದು, ತಾಯಿನ ಸಾಯಿಸಿದ್ಯಾ, ನಿನಗಂತೂ ಭಗವಂತ ಒಳ್ಳೇದು ಮಾಡಲ್ಲ. ನೀನು ಬಂದರೂ ರೋಡಲ್ಲಿ ನಿನ್ನ ತಂಗಿನೇ ನೀನು ಹೊಡಿತಾಳೆ. ನಿಮ್ಮಮ್ಮನ್ನ ಅರ್ಧಕ್ಕೆ ಬಿಟ್ಟೋದಂಥ ಪುಣ್ಯಾತ್ಮ ಅವತ್ತಿಂದ ಇವತ್ತವರೆಗೂ ಯಾವತ್ತೂ ಏನೂ ಬೇಜಾರು ಮಾಡ್ಕೊಳ್ಳದೆ ನಿನ್ನ ಸಾಕಿದ ತಾಯಿಗೆ ಒಂದು ಸಲ್ಯೂಟ್ ಹೊಡಿತೀನಿ. ಅಮ್ಮ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ವಿಡಿಯೋ ನೀವು ಸಾಕಿರೋ ಕಣ್ಣೀರಿಗೆ ಯಾವ ಥರ ಸಾಕಿದಿರ ಮಕ್ಕಳಂತ ನಾವು ತಂದೆ ತಾಯಿಗಳನ್ನೇ ನಮಗೆ ಗೊತ್ತಾದ್ರು ಯಾವ ರೀತಿ ಸಾಕಿರ್ತೀರ ಅಂತ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ದೇವರಲ್ಲಿ ಕೇಳ್ಕೊತೀನಿ, ಇಂಥ ತಂದೆ ತಾಯಿಗಳಿಗೆ ಆಯಿಸ್ಕೊಡು. ತಂದೆ ತಾಯಿಗಳೇ, ಜಾಸ್ತಿ ನಿಮ್ಮ ಮಕ್ಕಳನ್ನ ಹಚ್ಕೋಬೇಡಿ. ನನಗಾಗ್ತಾರೆ, ನಮ್ಗೆ ಆಶ್ರಯ ಆಗ್ತಾರೆ, ಇವ್ರು ನಮ್ಮನ್ನು ಕಾಪಾಡ್ತಾರೆ, ಇವರಿದ್ದರೆ ನಮ್ಮ ಜೀವನ, ಇವರಿದ್ದರೆ ಎಲ್ಲ ಅಂತ ಯಾವತ್ತೂ ನೀವು ಅದು ಅನ್ಕೋಬೇಡಿ. ಯಾವಾಗ ಬೇಕಾದರೂ ನಿಮ್ಮ ಮಕ್ಕಳು ನಿಮ್ಮ ಪ್ರಾಣ ತೆಗೆದು ಬಿಡ್ತಾರೆ. ಅದು ಎಲ್ಲ ಮಕ್ಕಳಿಗೆ ಹೇಳ್ತಾ ಇಲ್ಲ, ಜೊತೆಲೇ ಇದ್ದು ಕತ್ಕೊಯ್ತಾರಲ್ಲ ಅಂಥ ಮಕ್ಕಳಿಗೆ ಹೇಳ್ತಾ ಇರೋದು. ದಯವಿಟ್ಟು ಭಾಳ ಹುಷಾರಾಗಿರಿ. ಮಕ್ಕಳ ಮೇಲೆ ಜಾಸ್ತಿ ನಂಬಿಕೆ ಇಡಬೇಡಿ. ಹಣ ಇದೆಯಾ, ಆಸ್ತಿ ಇದೆಯಾ, ಏನಿದೆಯೋ ಏನಿಲ್ವೋ, ನೀವು ಚೆನ್ನಾಗಿ ತಿನ್ಕೊಂಡು ನೀವು ಚೆನ್ನಾಗಿರಿ. ಇಲ್ಲ ಅಂದರೆ ಮಕ್ಕಳು ನಮ್ಗೆ ಆಗ್ತಾರೆ, ಆಶ್ರಯ ಆಗ್ತಾರೆ, ಅವರು ಎಲ್ಲ ನಮ್ಮನ್ನು ನೋಡ್ಕೋತಾರೆ ಅಂದ್ಕೊಂಡು ನಂಬಿಕೆಯಲ್ಲಿ ಭ್ರಮೆಯಲ್ಲಿರಬೇಡಿ. ಭಾಳ ಹುಷಾರು. ಅಮ್ಮ ತಾಯಿ ಮತ್ತೆ ಹೇಳ್ತಾ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ತಂದೆ ತಾಯಿಗಳೇ, ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಮೇಲಿರೋ ಮಕ್ಕಳ ಮೇಲಿರೋ ನಂಬಿಕೆಯನ್ನು ಬಿಟ್ಟು ಎಷ್ಟು ನೋಡ್ಕೋಬೇಕೋ ಅಷ್ಟು ನೋಡ್ಕೊಳ್ಳಿ. ತುಂಬ ಹಚ್ಕೋಬೇಡಿ, ಅದು ಒಳ್ಳೆಯದಲ್ಲ.